ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ಎನಾಲಜಿ ಟೆಸ್ಟ್ ಅನ್ನು ನೋಡೋಣ. ಎನಾಲಜಿ ಟೆಸ್ಟ್ ಅಂದರೆ ಸಾಮ್ಯತೆಯ ಒಂದು ಪರೀಕ್ಷೆ. ಅಂದರೆ ಈ ಒಂದು ಯಾವ ರೀತಿ ಪ್ರಶ್ನೆಗಳನ್ನು ಕಂಡುಹಿಡಿಬೇಕು ಅಂದರೆ ಇಲ್ಲಿ ಅಂದರೆ ಈ ಮೊದಲೇ ಒಂದು ಪ್ರಶ್ನೆಯನ್ನು ನೋಡೋಣ. ಅಂದರೆ ಇಲ್ಲಿ ಕ್ವಶನ್ ಅನ್ನ ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಒಂದು ಪ್ರಶ್ನೆಯನ್ನ ಕಂಡು ಹಿಡಿದಿರುತ್ತಾರೆ. ಆ ಪ್ರಶ್ನೆಯಂತೆ ಮತ್ತೊಂದು ಪ್ರಶ್ನೆಯನ್ನ ಮುಂದಿನ ಒಂದು ಸಂಖ್ಯೆಯನ್ನ ಕಂಡುಹಿಡಿಯಬೇಕು. ಇಲ್ಲಿ ನೋಡಬಹುದು ಸ್ನೇಹಿತರೆ, ಈ ಮಧ್ಯ ಒಂದು ಪ್ರಶ್ನೆಯನ್ನು ನೋಡಬಹುದು. ಇಲ್ಲಿ 1 2 6 5 7 ಅನುಪಾತ 7.731 ಸಮಾನುಪಾತ ಅಂದ್ರೆ ಇದು 4 ಬಿಂದುಗಳು, 4 ಈ ಒಂದು ಬಿಂದುಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಮಾನುಪಾತ ಈ ಎರಡೇ ಬಿಂದುಗಳನ್ನು ಕೊಟ್ಟಿದ್ದಾರೆ. ನಮಗೆ ಅನುಪಾತ ಅಂತ ಕರಿತೀವಿ. 1 3 6 8 2 ಅಂತ ಕೊಟ್ಟಿದ್ದಾರೆ. ಈ ಮುಂದಿನ ಒಂದು ಕ್ವಶನ್ ಇದರ ಒಂದು ಪ್ರಶ್ನೆಯನ್ನು ಕಂಡುಹಿಡಿಯಬೇಕು. ನಮಗೆ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಕಂಡುಹಿಡಿದಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ಯಾವ ರೀತಿ ಕಂಡುಹಿಡಿದಿದ್ದಾರೆ ಅದೇ ರೀತಿ ಈ ಮುಂದಿನ ಒಂದು ಪ್ರಶ್ನೆಯನ್ನು ಕಂಡುಹಿಡಿಯಬೇಕು. ನಾವು ಇಲ್ಲಿ ನೋಡಬಹುದು 1 2 6 5 7 ಇದೆ. ಇಲ್ಲಿ ಎಷ್ಟು ಅಕ್ಷರಗಳಿವೆ? 1 2 4 5 ಅಕ್ಷರಗಳಿವೆ. ಇಲ್ಲಿ ಸಹಿತ ಎಷ್ಟು ಅಕ್ಷರಗಳಿವೆ ನೋಡ್ರಿ? 2 4 5 ಅಕ್ಷರಗಳಿವೆ. ನಾವು ಮೊದಲು ಇದನ್ನ ಕಂಡುಹಿಡಿಯಬೇಕು. ಇದನ್ನ ಕಂಡುಹಿಡಿದ ನಂತರ ಈ ಮುಂದಿನ ಒಂದು ಪ್ರಶ್ನೆ ಗೊತ್ತಾಗುತ್ತೆ. ಇಲ್ಲಿ ನೋಡಬಹುದು ಸ್ನೇಹಿತರೆ, ಇಲ್ಲಿ 1 2 6 5 7 ಏನಿದೆ ಅಲ್ಲ, ಇದು ಯಾವ ರೀತಿ ಮುಂದಿನ ಸಂಖ್ಯೆ ಬಂದಿದೆ ಅಂತ ನೀವು ನೋಡಬೇಕು. ಇಲ್ಲಿ 5 ಅಕ್ಷರಗಳು ಸೇಮ್ ಆಗಿ ಬಂದಿರುವಂತದ್ದು, ಈ 5 ಸಂಖ್ಯೆಗಳು ಸೇಮ್ ಆಗಿ ಬಂದಿರುವಂತದ್ದು. ಅದಕ್ಕೆ ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ, ಈ 1 ಅನ್ನುವುದು ಇಲ್ಲಿ ಸೇಮ್ ಆಗಿದೆ, 1 ಅನ್ನುವುದು ಈ 7 ಅನ್ನುವುದು ಸೇಮ್ ಆಗಿದೆ. ಅದಕ್ಕೆ ನಾವು ಇಲ್ಲಿ ಇರುವಂತ ಒಂದು ನೋಡ್ರಿ, ಇದು ಸೇಮ್ ಆಗಿದೆ. 5 ಸಹಿತ ಸೇಮ್ ಆಗಿದೆ. ಅದೇ ರೀತಿ ಇಲ್ಲಿ ನೋಡಬಹುದು 7 ಆಗಿದೆ, 5 ಇದೆ, ನಂತರ 7 ಆಗಿದೆ. ಅಂದ್ರೆ ಇಲ್ಲಿ 6 ಇದ್ದಲ್ಲಿ ಎಷ್ಟಾಗಿದೆ? 7 ಆಗಿದೆ. 7 ಯಾವ ರೀತಿಯಾಗಿದೆ ಅಂದ್ರೆ +1 ಅನ್ನುವುದು ಸೇರಿಸಿದ್ದಾರೆ, ಅಂದ್ರೆ +1 ಅನ್ನುವುದು ಕೂಡಿಸಿಕೊಂಡಿದ್ದಾರೆ. ಅದಕ್ಕೆ ನಾವು 7 ಅಂತ ಬರೆದೀವಿ. ಇನ್ನು ನಂತರ ಏನು ಬರೆದೀವಿ? 3 ಇದೆ. 3 ಯಾವ ರೀತಿ ಬಂತು? ಇಲ್ಲಿ 2 ಇದ್ದಿದ್ದು 3 ಯಾವ ರೀತಿ ಆಯ್ತು ಅಂದ್ರೆ +1 ಕೂಡಿಸಿಕೊಂಡಾರು, +1 ಸೇರಿಸೋಣ. ಇನ್ನು ನಂತರ ಸೇಮ್ ಆಗಿದೆ. ಈ 1 ಯಾವ ರೀತಿ ಇದೆ ಅದೇ ರೀತಿ 1 ಬಂದಿದೆ. ಈ ರೀತಿ ಪ್ರಶ್ನೆಯನ್ನ ನಾವು ಈ ಮುಂದಿನ ಒಂದು ಪ್ರಶ್ನೆಯನ್ನ ಕಂಡುಹಿಡಿಬೇಕು. ಇಲ್ಲಿ ನೋಡಬಹುದು, ನಮಗೆ ಏನಿದೆ ಅಂದ್ರೆ ಬಲಗಡೆಯಿಂದ ಎಡಗಡೆ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ? ಬಲಗಡೆಯಿಂದ ಎಡಗಡೆ ಬಂದಿದ್ದಾರೆ. ಇಲ್ಲಿ ನೋಡಬಹುದು, ಮೊದಲು ನಾವು 2 ಬರೆದುಕೊಡ್ರಿ, ನಂತರ 8 ಬರೆದುಕೊಡ್ರಿ. ನಮಗೆ ಮೂರನೇ ಅಕ್ಷರವನ್ನ ಒಂದು ಪ್ಲಸ್ ಅನ್ನ ಮಾಡಿದ್ದಾರೆ. ಮೂರನೇ ಅಕ್ಷರಕ್ಕೆ ಅಂದ್ರೆ 6 ಅನ್ನುವಂತ ಒಂದು ಅಕ್ಷರಕ್ಕೆ +1 ಸೇರಿಸಿದರೆ ಎಷ್ಟಾಗುತ್ತೆ? +7 ಆಗುತ್ತೆ. ಇನ್ನ 3 ಇದ್ದಿದ್ದು +1 ಸೇರಿಸಿದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಇನ್ನ 1 ಎನ್ನುವುದು ಆಸ್ ಇಟ್ ಈಸ್ ಸೇಮ್ ಆಗಿ ಬರ್ಕೊಡ್ರಿ. ಈ ರೀತಿ ನಮಗೆ ಆನ್ಸರ್ ಬರುತ್ತೆ. ಈ ರೀತಿ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೆಕೆಂಡ್ ಪ್ರಶ್ನೆಯನ್ನ ನೋಡ್ರಿ, ಯಾವ ರೀತಿ ಇದೆ ಸ್ನೇಹಿತರೆ ಅಂದ್ರೆ ಇಲ್ಲಿ ನೋಡಬಹುದು 91 ಅನುಪಾತ 64 ಸಮಾನುಪಾತ 93 ಇದೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನ ಕಂಡುಹಿಡಬೇಕು. ನಾವು ಮೊದಲು ಯಾವುದನ್ನ ಕಂಡುಹಿಡಬೇಕಂತ ಹೇಳಿದೆ ನಿಮಗೆ, ಈ ಮೊದಲನೇ ಒಂದು ಪ್ರಶ್ನೆಯನ್ನ ಅವರು ಕೊಟ್ಟಿರ್ತಾರೆ, ಕಂಡುಹಿಡಿದಿರ್ತಾರೆ. ನಂತರ ಈ ಒಂದು 93 ಅನ್ನುವಂತ ಒಂದು ಸಂಖ್ಯೆಗೆ ನಾವು ಮುಂದಿನ ಒಂದು ಸಂಖ್ಯೆಯನ್ನ ಕಂಡುಹಿಡಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ ನೋಡಬಹುದು, ಈಗ ಇವುಗಳನ್ನ ಸ್ಕ್ವೇರ್ ಅನ್ನ ನೋಡ್ರಿ, ಇಲ್ಲ ಇವುಗಳನ್ನ ಕೂಡಿಸಬೇಕು, ಇಲ್ಲ ಗುಣಾಕಾರ ಮಾಡ್ರಿ, ಭಾಗಾಕಾರ ಮಾಡ್ರಿ, ಇನ್ನ ಕ್ಯೂಬ್ ಅನ್ನ ಬರ್ತದೆ ಅಂತ ನೋಡ್ರಿ. ಯಾವ ರೀತಿ ಬರುತ್ತೆ ಅದನ್ನ ನೋಡ್ರಿ. ಇಲ್ಲಿ ನಾವು ನೋಡ್ಬೋದು, ಈಗ 9 + 1 ಎಷ್ಟಾಯ್ತು? 10 ಆಯ್ತು. ಇಲ್ಲಿ ನಮಗೆ 64 ಕೊಟ್ಟಿದ್ದಾರೆ. ಈ ಗುಣಾಕಾರ ಮಾಡಿದ್ರು ಬರುವುದಿಲ್ಲ, ಪ್ಲಸ್ ಮಾಡಿದ್ರು ಬರುವುದಿಲ್ಲ, ಮೈನಸ್ ಮಾಡಿದ್ರು ಬರುವುದಿಲ್ಲ. ಇಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂದ್ರೆ ಮೈನಸ್ ಅನ್ನ ಮಾಡ್ರಿ. ಮೈನಸ್ ಅಂದ್ರೆ 9 - 1 ಅನ್ನ ಮಾಡ್ರಿ. ಎಷ್ಟಾಗುತ್ತೆ? 8 ಆಗುತ್ತೆ. ಅಂದ್ರೆ ಇಲ್ಲಿ ನೋಡ್ರಿ, 9ರ ಸ್ಕ್ವೇರ್ ಏನು? 81. 8ರ ಸ್ಕ್ವೇರ್ ಏನು? 64. ಅಂದ್ರೆ 8ರ ಸ್ಕ್ವೇರ್ ಏನಾಗುತ್ತೆ? ನಮಗೆ 64 ಆಗುತ್ತೆ. ಅದೇ ರೀತಿ ಈ 9 ಸಹಿತ 93 ಸಹಿತ ನಾವು ಕಂಡುಹಿಡಿಯೋಣ. ಯಾವ ರೀತಿ ಅಂತ, 9ರಲ್ಲಿ 3 ಕಳೀರಿ, ಎಷ್ಟು ಉಳಿಯುತ್ತೆ? 6 ಉಳಿಯುತ್ತೆ. ಇನ್ನು 6ನ ಸ್ಕ್ವೇರ್ ಮಾಡ್ರಿ. 6 ಎಷ್ಟು? 36. ಆನ್ಸರ್ ನಮ್ಗೆ ಏನು? 36 ಅನ್ನುವುದು ಆನ್ಸರ್ ಆಗುತ್ತೆ. ಇಲ್ಲಿ ನೋಡಬಹುದು ಆಪ್ಷನ್ಸ್ ನಲ್ಲಿ ಆಪ್ಷನ್ ಸಿ ಅನ್ನ ನಾವು
ಕರೆಕ್ಟ್ ಆಗಿರುವಂಥದ್ದು. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ಏನ ನೋಡ್ರಿ ಸ್ನೇಹಿತರೆ, ಇಲ್ಲಿ ನಮಗೆ ಇಲ್ಲಿ ಮೊದಲು ಪ್ರಶ್ನೆಯನ್ನ ಕಂಡುಹಿಡಿಯುವಾಗ ಇದು ಚಿಕ್ಕ ಸಂಖ್ಯೆ ಇದ್ದರೆ, ಮೊದಲು ಚಿಕ್ಕ ಸಂಖ್ಯೆ ಕೊಟ್ಟು ನಂತರ ಇಲ್ಲಿ ದೊಡ್ಡ ಸಂಖ್ಯೆ ಬಂದಿದ್ದರೆ ನೀವು ಸ್ಕ್ವೇರ್ ಅಂತ ತಿಳಿದುಕೊಳ್ಳಿ, ಇಲ್ಲ ಕ್ಯೂಬ್ ಅಂತ ಬರೆದುಕೊಳ್ಳಿ ಅಂತ ತಿಳಿದುಕೊಳ್ಬೇಕು. ಇಲ್ಲಿ ನೋಡ್ಬೋದು 50 ಅಂದ್ರೆ ಇಲ್ಲಿ 0 ಇಂಟು 0 ಏನಾಗುತ್ತೆ, 5 ಇಂಟು 0 ಏನಾಗುತ್ತೆ 0 ಆಗುತ್ತೆ. 5 ಪ್ಲಸ್ 0 ಎಷ್ಟು 5 ಆಗುತ್ತೆ. ಅಂದ್ರೆ ನಮಗೆ ಇಲ್ಲಿ ಯಾವುದೇ ರೀತಿ ಈ ಒಂದು ಪ್ರಶ್ನೆಯನ್ನ ಕಂಡಿಲಿಕ್ಕೆ ಬರುವುದಿಲ್ಲ. ಸ್ಕ್ವೇರ್ ಅನ್ನ ನೋಡ್ರಿ, ಸ್ಕ್ವೇರ್ ಅಂದಾಗ ನಾವು 50ರ ಸ್ಕ್ವೇರ್ ಏನಾಗುತ್ತೆ ನೋಡ್ರಿ, ಇಲ್ಲಿ ನಿಮಗೆ ಸ್ಕ್ವೇರ್ ಅನ್ನ ಹೇಳ್ಕೊಟ್ಟಿದ್ದೆ ಯಾವ ರೀತಿ ಕಂಡುಹಿಡಿಬೇಕಂತ. ಈ ರೀತಿ ಗುಣಾಕಾರ ಮಾಡ್ತೇವೆ ನಾವು. ಇಲ್ಲಿ ಮೊದಲು ಈ 0 ಅನ್ನುವಂಥ 0 ಇಂಟು 0 0 ಆಗುತ್ತೆ. ಇನ್ನ ಕ್ರಾಸ್ ಆಗಿ ಮಾಡ್ರಿ, 5 ಇಂಟು 0 ಇದು 0 ಆಗುತ್ತೆ ನೋಡ್ರಿ. 5 ಇಂಟು 0 ಏನು 0ನೇ, 5 ಇಂಟು 0 ಏನು 0ನ ಆಗುತ್ತೆ. 5 5 ಎಷ್ಟು 25, ಎಷ್ಟಾಗುತ್ತೆ 2500 ನಮಗೆ 50ರ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಗೊತ್ತಾಯ್ತು ನಿಮಗೆ. ಇಲ್ಲಿ ನಮಗೆ 2401 ಇದೆ. 2401 ಇದೆ ಅಂದ್ರೆ ನಮಗೆ 50ರ ಸ್ಕ್ವೇರ್ ಏನಾಗುತ್ತೆ 2500 ಆಗುತ್ತೆ. ನಾವು ಈಗ 50ಅನ್ನ 1ಅನ್ನ ಮೈನಸ್ ಮಾಡ್ರಿ, 50ರಲ್ಲಿ 1ಅನ್ನ ಕಳೆಯಿರಿ, 49 ಆಗುತ್ತೆ. ಈಗ 49ರ ಸ್ಕ್ವೇರ್ ಏನಾಗುತ್ತೆ ಅಂತ ನೋಡೋಣ. 49ರ ಸ್ಕ್ವೇರ್ ಅನ್ನು ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಈ ರೀತಿ ಬರುತ್ತೆ. ನೀವು ಮೊದಲು ಇದನ್ನ ಗುಣಿಸಿರಿ, ನಂತರ ಕ್ರಾಸ್ ಆಗಿ ಗುಣಿಸ್ರಿ, ನಂತರ ಈ ಒಂದು 4 4 ಅನ್ನ ಗುಣಿಸ್ರಿ. ಲಾಸ್ಟ್ ನೋಡ್ಬೋದು ಇಲ್ಲಿ 9 ಇಂಟು 9 ಎಷ್ಟು 81. 8 ಅನ್ನೋದು ಒಂದು ಕೈನ ಹಚ್ಕೊಳ್ರಿ. ಇನ್ನ 9 3 27, 9 4 ಎಷ್ಟು 9 4 36 ಆಯ್ತು. 36 ಬರೆದುಕೊಡ್ರಿ. ಇದು 9 4 4 36. ಇವುಗಳನ್ನು ಕೂಡಿಸ್ರಿ, ಎಷ್ಟಾಗತ್ತೆ 12. 12 ಪ್ಲಸ್ 8 ಎಷ್ಟು 20 ಆಗುತ್ತೆ. ಇದು 6 1 8 80 ಆಯ್ತು. ಇಲ್ಲಿ 0ನ ಬರೆದುಕೊಡ್ರಿ. ಇನ್ನ ಕೈಲ ಒಂದ ಬರೆದುಕೊಡ್ರಿ. ಇಲ್ಲಿ ಕೈಲ ಇಲ್ಲಿ ಬರೀರಿ. 4 4 ಎಷ್ಟು 16. 16 ಪ್ಲಸ್ 8 ಎಷ್ಟು 16 ಪ್ಲಸ್ 8 ಎಷ್ಟಾಗುತ್ತೆ 24 ಆಗುತ್ತೆ. ಅಂದ್ರೆ ನೋಡ್ಬೋದು ಇಲ್ಲಿ 2401 ಅನ್ನುವುದು 49ರ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನಮಗೆ 50ರಲ್ಲಿ 1ಅನ್ನ ಕಳೆದಾಗ 49 ಬರುತ್ತೆ. 49ರ ಸ್ಕ್ವೇರ್ ಏನಾಗುತ್ತೆ 2401. ಅದೇ ರೀತಿ 60ಅನ್ನ ಮಾಡ್ರಿ, 60ರಲ್ಲಿ 1ಅನ್ನ ಕಳೆಯಿರಿ, 59 ಆಗುತ್ತೆ. 59ರ ಸ್ಕ್ವೇರ್ ಏನಾಗುತ್ತೆ ಅಂತ ನೋಡ್ರಿ. 59ರ ಸ್ಕ್ವೇರ್ ಅಂದಾಗ ನಮಗೆ 9 ಮೇಲೆ 81 ಅಂದ್ರೆ ಲಾಸ್ಟ್ ಎಷ್ಟಾಗಿದೆ 9 ಇದೆ. 9 ಮೇಲೆ 81 ಅಂದಾಗ ಲಾಸ್ಟ್ ಕೊನೆಯದಾಗಿ ಸಂಖ್ಯೆ ಯಾವುದು ಬರುತ್ತೆ 1 ಬರುತ್ತೆ. ಇಲ್ಲಿ ಕೊನೆಯದಾಗಿ 1ಅನ್ನ ಬಂದಿರುವಂತಹ ಸಂಖ್ಯೆಗಳು ಯಾವ ಇಲ್ಲಿ ಆಪ್ಷನ್ಸ್ ನಲ್ಲಿ ಈ 3 ಆಪ್ಷನ್ಸ್ ಗಳಲ್ಲಿ ಬಂದಿದೆ. ಇದು ಆಪ್ಷನ್ಸ್ ತಪ್ಪಾಗುತ್ತೆ. ಈ ರೀತಿ ಬಿಟ್ಬಿಡಿ ಅದನ್ನ. ಈ 3ಅನ್ನ ಕಂಡುಹಿಡಿದಾಗ ನಾವು ನೋಡ್ರಲ್ಲಿ ನಿಮಗೆ ಏನ್ ಹೇಳಿದೆ 59ಅನ್ನ 9 ಮೇಲೆ 81, 9 5 45 ಎಷ್ಟಾಯ್ತು 45. ಈಗ 18 ಆಯ್ತು. 10 5 ಪ್ಲಸ್ 5 10, 10 ಪ್ಲಸ್ 8 ಎಷ್ಟು 18, 4 4 8 ಇದು 9 98 ಆಯ್ತು. ಎಷ್ಟು ಇದು ಕೈಲ 1. ಈ ಕೈಲ 9 ಅನ್ನೋದು 5 5 ಎಷ್ಟು 25, 25 ಪ್ಲಸ್ 9 ಎಷ್ಟು 34. 3480 ಅನ್ನುವುದು ಇದರ ಒಂದು ಆನ್ಸರ್. ಎಷ್ಟು ಆಪ್ಷನ್ಸ್ ನಲ್ಲಿ ನೋಡಬಹುದು 3481 ಅನ್ನೋದು ನಮಗೆ ಬಿ ಕರೆಕ್ಟ್ ಆಗಿರುವಂತದ್ದು. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯನ್ನ ನೋಡಬಹುದು, ಇಲ್ಲಿ ನೋಡಬಹುದು ಪ್ರಶ್ನೆಯನ್ನ. ಈ ಪ್ರಶ್ನೆ ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಾಗ ನಾವು ಯಾವ ರೀತಿ ಕಂಡುಹಿಡಿಬೇಕಂತ ಹೇಳಿದೆ ನಿಮಗೆ ಹಿಂದಿನ ಸ್ಲೈಡ್ ಅಲ್ಲಿ. ಇಲ್ಲಿ ನೋಡಬಹುದು 10 ಅಂದಾಗ ನಮಗೆ ಇವುಗಳನ್ನ ಕೂಡಿಸಿರಿ ಗುಣಿಸಿರಿ ಏನೇ ಮಾಡ್ರಿ 99 ಬರಲ್ಲ. ನಾವು ಇಲ್ಲಿ ಸ್ಕ್ವೇರ್ ಅನ್ನ ಮಾಡಬೇಕು, ಇಲ್ಲ ಕ್ಯೂಬ್ ಅನ್ನ ನೋಡಬೇಕು. ಸ್ಕ್ವೇರ್ ಅನ್ನ ಮಾಡ್ರಿ ನೋಡ್ರಿ 10ರ ಸ್ಕ್ವೇರ್ ಏನಾಗುತ್ತೆ 100 ಆಗುತ್ತೆ. ನಮಗೆ ಇಲ್ಲಿ 99 ಇದೆ. ಇನ್ನ 10ರ ಕ್ಯೂಬ್ ಅನ್ನ ಮಾಡ್ರಿ 10ರ ಕ್ಯೂಬ್ ಅಂದ್ರೆ 1000 ಆಗುತ್ತೆ. ಇಲ್ಲಿ ನಾವು 10ರ ಸ್ಕ್ವೇರ್ ಅನ್ನ ಮಾಡ್ರಿ
ಎಷ್ಟಾಗುತ್ತೆ 100 ಆಗುತ್ತೆ. ಅವ್ರು ಎಷ್ಟು ಕೊಟ್ಟಿದ್ದಾರೆ 99 ಕೊಟ್ಟಿದ್ದಾರೆ, -1 ಅಂತ ಬರೆದುಕೊಡ್ರಿ. ಎಷ್ಟಾಗುತ್ತೆ 99 ಆಗುತ್ತೆ. ಅದೇ ರೀತಿ 9ರ ಸ್ಕ್ವೇರ್ ಅನ್ನ ಮಾಡ್ರಿ. 9ರ ಸ್ಕ್ವೇರ್ ಏನು 81. 81ರ ಒಂದನ್ನ ಕಳೆದ್ರೆ ಎಷ್ಟು 80 ಆಯ್ತು. ಆನ್ಸರ್ ನಮ್ಗೆ ಏನಾಗುತ್ತೆ 80 ಆಗುತ್ತೆ. ಇಲ್ಲಿ ನೋಡ್ಬೋದು ಆಪ್ಷನ್ಸ್ ನಲ್ಲಿ 80 ಎಲ್ಲಿದೆ 80 ಇದೆ ಕರೆಕ್ಟ್ ಆಗಿರುವಂತದ್ದು. ಆನ್ಸರ್ ನಮಗೆ ಎ ಅಂತ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ಏನು ನೋಡ್ಬೋದು ಯಾವ ರೀತಿ ಇದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಈ 5ನೇ ಪ್ರಶ್ನೆ 8:24 ಸಮಾನುಪಾತ. ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಮೊದಲೇ ಡ್ಯಾಶ್ ಕೊಟ್ಟಿದ್ದಾರೆ, ನಂತರ ಅನುಪಾತ 32 ಕೊಟ್ಟಿದ್ದಾರೆ. ನಾವು ಈ ಒಂದು ಯಾವ ರೀತಿ ಕಂಡುಹಿಡಿಯಬೇಕು ಅಂತ ಅಂದ್ರೆ, ಈ ಒಂದು ಸಂಖ್ಯೆಯನ್ನು ನೋಡಿಕೊಂಡು ಈ ಸಂಖ್ಯೆ ಕಂಡುಹಿಡಿಯಬೇಕು, ಇಲ್ಲ ಈ ಸಂಖ್ಯೆಯನ್ನು ನೋಡಿಕೊಂಡು ಈ ಸಂಖ್ಯೆಯ ಕಂಡುಹಿಡಿಯಿರಿ. ಯಾವುದಾರೇ ಒಂದು ಕಂಡುಹಿಡಿಯಿರಿ, ಒಟ್ಟು ಇದರ ಆನ್ಸರ್ ಸಿಗಬೇಕು. ಅಂದ್ರೆ ಇದು ಯಾವ ರೀತಿ ಬಂದಿದೆ ಅದೇ ರೀತಿ ಇದು ಸಹಿತ ಬರಬೇಕು ಕಂಡುಹಿಡಿದಾಗ. ಇಲ್ಲಿ ನೋಡಬಹುದು ಸ್ನೇಹಿತರೆ, ನಾವು ಮೊದಲು 8 3 24 ನೋಡ್ರಲ್ಲಿ ಎಷ್ಟು 8 3 24. ನಾವು 3 ಭಾಗಾಕಾರ ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ. ಇಲ್ಲಿ ಇಂಟು ಮಾಡಿದಾಗ ಇಲ್ಲಿ ನಾವು ಭಾಗಾಕಾರ ಮಾಡಬೇಕು. 3 ಭಾಗಾಕಾರ ಮಾಡಿದ್ರೆ 3 1 3, 2 ಉಳಿತು, ಪಾಯಿಂಟ್ ಮ್ಯಾಗ ಬರುತ್ತೆ, ಆನ್ಸರ್ ಬರಲ್ಲ ನಮಗೆ. ಇನ್ನ ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ನೋಡ್ರಿ ಪಾಯಿಂಟ್ ಮ್ಯಾಗ ಬಂತ ಅಂದ್ರೆ 3 1. ಈಗ ನಿಮ್ಮ ಪ್ರಕಾರ 3 1 3 ಒಂದಾಯ್ತು, ಪಾಯಿಂಟ್ ಅಂದ್ರೆ 2 ಉಳಿತು, ಪಾಯಿಂಟ್ ಕೊಟ್ಟು 0 ಇಳಿಸ್ಕೊಂಡ್ರಿ, 3 6 18 ಅಂದ್ರೆ 1.6 ಬಂತು ಆನ್ಸರ್. ಇಲ್ಲಿ ನಮಗೆ ಆಪ್ಷನ್ಸ್ ನಲ್ಲಿ ಇಲ್ಲ, ಅದಕ್ಕೆ ನಾವು ಈ ರೀತಿ ಕಂಡುಹಿಡಿದಾಗ ಬರಲ್ಲ. ಇನ್ನು ನೆಕ್ಸ್ಟ್ ಯಾವ ರೀತಿ ಅಂತ ಥಿಂಕ್ ಮಾಡಬೇಕು ಅಂದ್ರೆ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇವುಗಳನ್ನ ಕೂಡಿಸ್ಕೊಡ್ರಿ, 8 ಬರುತ್ತೆ, 4 + 2 ಎಷ್ಟು 6 ಆಗುತ್ತೆ. ಇನ್ನು ಗುಣಾಕಾರ ಮಾಡ್ರಿ, ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ, ಇಲ್ಲಿ 4 2 × 4 ಮಾಡಿದಾಗ ಎಷ್ಟಾಗುತ್ತೆ 8 ಬರುತ್ತೆ. ಆನ್ಸರ್ ಎಷ್ಟು ಬಂತು 8 ಬಂತು. ಅದೇ ರೀತಿ ಇಲ್ಲಿ 3 × 2 ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ, 3 × 2 ಮಾಡಿದಾಗ ಎಷ್ಟಾಗುತ್ತೆ 3 2 6 ಆಗುತ್ತೆ. ಆನ್ಸರ್ ನಮಗೆ ನೋಡ್ಬೋದು 1ನೇ ಆಪ್ಷನ್ಸ್ ನಲ್ಲಿ ಎ ಬಿ ಸಿ ಡಿ ಅನ್ನ ಆಪ್ಷನ್ಸ್ ನಮಗೆ ಸಿ ಅಂತ ನೋಡ್ಬೋದು. ಸಿ ಅಲ್ಲಿ 6 ಇದೆ, ಇದು ಸಹಿತ ಗುಣಿಸಿದಾಗ ನಮಗೆ 8 ಬಂದಿದೆ. ಇಲ್ಲಿ 3 2 6 ಆಗುತ್ತೆ, ಆನ್ಸರ್ ನಮಗೆ ಸಿ. ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ ನೋಡ್ಬೋದು ಯಾವ ರೀತಿ ಇದೆ ಅಂದ್ರೆ, 196 ಅನುಪಾತ 8 ಸಮಾನುಪಾತ 563 ಅನುಪಾತ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಆಪ್ಷನ್ಸ್ ನಲ್ಲಿ ಆಪ್ಷನ್ಸ್ ಎ 9, ಆಪ್ಷನ್ಸ್ ಬಿ 7 12 19 ಇದೆ. ಈ ರೀತಿ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಕಂಡು ಹಿಡಿಬೇಕು ಅಂತ ನೋಡ್ರಲ್ಲಿ, ಈ ಮೊದಲೇ ಸಂಖ್ಯೆನೆ 196 ಕೊಟ್ಟಿದ್ದಾರೆ, ಅದನ್ನ 8 ಅಂತ ಅಂದ್ರೆ ಅನುಪಾತ 8 ಅಂತ ಕೊಟ್ಟಿದ್ದಾರೆ. ಈ ರೀತಿ ಕಂಡು ಹಿಡಿದಾಗ ನಾವು ಯಾವ ರೀತಿ ಅಂದ್ರೆ ಇವುಗಳನ್ನ ಕೂಡಿಸಿಕೊಂಡಾಗ ಆಗುತ್ತೆ, ಇಲ್ಲ ಮೈನಸ್ ಅನ್ನ ಮಾಡ್ಕೊಳ್ಬೇಕು, ಇಲ್ಲ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಬೇಕು. ನೋಡ್ರಲ್ಲಿ ಯಾವ ರೀತಿ ಅಂದ್ರೆ, ಇದು ಇವುಗಳನ್ನ ಕೂಡಿಸ್ರಿ, ಇವುಗಳನ್ನ ಕೂಡಿಸಿದಾಗ ನಮಗೆ 8 ಬರಲ್ಲ, ಅಂದ್ರೆ 8ಕ್ಕಿಂತ ಹೆಚ್ಚು ಇವೆ. ಇಲ್ಲೇ 9 ಇದೆ, ಪ್ಲಸ್ 10 10 + 6 ಎಷ್ಟು 16 ಆಗುತ್ತೆ. 16 ಬಂದಾಗ ನಮಗೆ 8 ಅಂತ ಕೊಟ್ಟಿದ್ದಾರೆ. ಅವರು ಕೂಡಿಸ್ಕೊಡ್ರಿ ನೋಡೋಣ. 1 + 9 + 6 = ಎಷ್ಟು 16 ಆಯ್ತು. 16 ಅರ್ಧ ಮಾಡಿದಾಗ ಎಷ್ಟಾಗುತ್ತೆ 8 ಆಗುತ್ತೆ. ಅಂದ್ರೆ ಭಾಗಾಕಾರ 2ರಿಂದ ಮಾಡ್ರಿ, 8 ಬಂತು. ಇನ್ನು ಅದೇ ರೀತಿ ನೆಕ್ಸ್ಟ್ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 5 + 6 + 3 ಎಷ್ಟಾಗುತ್ತೆ 11. 5 + 6 ಎಷ್ಟು 11, 11 + 3 ಎಷ್ಟು 14 ಆಗುತ್ತೆ. ಇನ್ನು ನಾವು 2ರಿಂದ ಭಾಗಾಕಾರ ಮಾಡಬೇಕು. 2 7 ಎಷ್ಟು 14 ಆಗುತ್ತೆ. ಆನ್ಸರ್ ಅಲ್ಲಿ ನೋಡ್ಬೋದು ನಾವು, ಆನ್ಸರ್ ಹೌದು ಐತಿ. ಇಲ್ಲಿ ಆಪ್ಷನ್ಸ್ ನಲ್ಲಿ ಬಿ ಅನ್ನು ನೋಡ್ಬೋದು 7 ಅಂತ ನಮಗೆ ಕರೆಕ್ಟ್ ಆಗಿರುವಂತದ್ದು ಇದು. ಅಂದ್ರೆ ಪ್ರತಿಯೊಂದು ಥಿಂಕ್ ಅನ್ನ ಮಾಡ್ಕೊಳ್ತಾ ಹೋಗ್ಬೇಕು, ಅಂದ್ರೆ ಆನ್ಸರ್ ನಮಗೆ ಸಿಗುತ್ತೆ. ಈಗ ಒಂದೇ ಆಪ್ಷನ್ಸ್ ನಲ್ಲಿ ಇದು ಬಂದಿಲ್ಲ ಅಂತ ಬಿಟ್ರೆ ನಮಗೆ ಕ್ವಶನ್ ಅನ್ನ ಗೊತ್ತಾಗಲ್ಲ. ಪ್ರತಿಯೊಂದು ಚೇಂಜ್ ಅನ್ನ ಮಾಡ್ತಾ ಹೋಗ್ರಿ, ಅಂದ್ರೆ ಪ್ರತಿಯೊಂದು ಕ್ವಶನ್ ಅನ್ನ ಡಿಫ್ರೆಂಟ್ ಆಗಿರುವಂತದ್ದು ಇಲ್ಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ಏನು ನೋಡ್ರಿ, ಇದು ಪ್ರತಿಯೊಂದು ಎಕ್ಸಾಮ್ಗೆ ಇಲ್ಲಿ ಈ ರೀತಿ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಇದ್ದಾರೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ, ಇದು ಕನ್ಫ್ಯೂಸ್ ಇದೆ. ಯಾವ ರೀತಿ ಕಂಡುಹಿಡಿಬೇಕಂತ ಅಂದ್ರೆ, ಇದು 18 ಅನುಪಾತ 9 ಸಮಾನುಪಾತ 12 ಇದೆ.
ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಈ ಮೊದಲು ಸಂಖ್ಯೆಯನ್ನು ಕಂಡುಹಿಡಿದು ನಂತರ ಈ ಸಂಖ್ಯೆಯನ್ನು ಕಂಡುಹಿಡಿಬೇಕು. ನಾವು ಇಲ್ಲಿ ನೋಡ್ಬೋದು 1 + 8 ಎಷ್ಟು 9 ಆಗುತ್ತೆ. ಅದೇ ರೀತಿ 1 + 2 ಅನ್ನು ಮಾಡಿದಾಗ ನಮಗೆ 3 ಆಗುತ್ತೆ. 3 ಅಂದರೆ ನಿಮಗೆ ಇಲ್ಲಿ ಆಪ್ಷನ್ಸ್ನಲ್ಲಿ ಕೊಟ್ಟಿಲ್ಲ. ಅದೇ ರೀತಿ 18ರಲ್ಲಿ 9 ಯಾವ ರೀತಿ ಬಂತು ಅಂದರೆ 18ರಲ್ಲಿ ಅಂದರೆ 9 2 ಎಷ್ಟು 18 ಆಗುತ್ತೆ. ಇಲ್ಲಿ 9 2 18 ಅಂದರೆ 18ರ ಅರ್ಧ ಎಷ್ಟು 9 ಅಂದರೆ 12ರ ಅರ್ಧ ಎಷ್ಟು 6 ಆಗುತ್ತೆ. 6 ಅನ್ನೋದು ನಮಗೆ ಇಲ್ಲಿ ಆಪ್ಷನ್ಸ್ನಲ್ಲಿ ಇಲ್ಲ. ಇದನ್ನ ಯಾವ ರೀತಿಯಿಂದ ಕಂಡುಹಿಡಿದಿದ್ದಾರೆ ಅಂದ್ರೆ ಇಲ್ಲಿ ನೋಡಬಹುದು 18ರ ಸ್ಕ್ವೇರ್ ಅನ್ನು ನೋಡಿದ್ದಾರೆ ಅವರು. 18ರ ಸ್ಕ್ವೇರ್ ಏನಾಗುತ್ತೆ 324 ಆಗುತ್ತೆ. 324 ಆದಾಗ ನಮಗೆ 3 + 2 ಎಷ್ಟಾಗುತ್ತೆ 5. 5 + 4 ಎಷ್ಟು 9 ಆಗುತ್ತೆ. ನೋಡ್ರಿ 3 + 2 5, 5 + 4 ಎಷ್ಟು 9 ಆಗುತ್ತೆ. ಅದೇ ರೀತಿ 12ರ ಸ್ಕ್ವೇರ್ ಏನು 144. ಇಲ್ಲಿ 1 + 4 ಎಷ್ಟಾಗುತ್ತೆ 5 ಆಗುತ್ತೆ. 5 + 4 9 ಆಗುತ್ತೆ. ಆನ್ಸರ್ ನಮಗೆ 9 9 ಅನ್ನೋದು ಬಿ ಯಲ್ಲಿ ಆಪ್ಷನ್ಸ್ ನಲ್ಲಿ ಇರುವಂಥದ್ದು. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನ ಈ 8ನೇ ಪ್ರಶ್ನೆಯನ್ನು ನೋಡ್ರಿ. 8ನೇ ಪ್ರಶ್ನೆ ಏನಿದೆ 82:2700 ಸಮಾನುಪಾತ 62 ಮುಂದೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಮೊದಲೇ ಒಂದು ಸಂಖ್ಯೆಯನ್ನು ಕೊಟ್ಟು ನಂತರದ ಸಂಖ್ಯೆ ದೊಡ್ಡದಾಗಿದ್ದರೆ ಅವುಗಳನ್ನು ನಾವು ವರ್ಗ ಸಂಖ್ಯೆ ಇಲ್ಲ ಇಂಟು ಮಾಡಬೇಕು. ಅಂದ್ರೆ ವರ್ಗ ಸಂಖ್ಯೆಯನ್ನು ಕಂಡುಹಿಡಬೇಕು ಇಲ್ಲ ಗಣ ಸಂಖ್ಯೆ ಅಂತ ತಿಳಿದುಕೊಳ್ಬೇಕು. ಯಾವುದು ಆಗುತ್ತೆ ಅಂತ ನೋಡ್ರಿ ಇಲ್ಲಿ ಸ್ನೇಹಿತರೆ. ಈಗ ನಾವು ಇವುಗಳನ್ನ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ವರ್ಗ ಸಂಖ್ಯೆ ಅಂದಾಗ ನಾವು 52ರ ವರ್ಗ ಸಂಖ್ಯೆ ಏನಾಗುತ್ತೆ. ಇಲ್ಲಿ ನಮಗೆ ವರ್ಗ ಸಂಖ್ಯೆ ಗೊತ್ತಾಗಲ್ಲ, ಅದಕ್ಕೆ ನಾವು ಇವುಗಳನ್ನ ಗುಣಾಕಾರ ಮಾಡೋಣ. ನೋಡ್ರಿ ನಿಮಗೆ ಹೇಳಿದೆ ಮೊದಲೇ ಒಂದು ಕ್ಲಾಸ್ನಲ್ಲಿ 2 2 4 ಯಾವುದು 2 2 4. ಇನ್ನು ಕ್ರಾಸ್ ಆಗಿ ಮಾಡ್ರಿ 5 2 10 5 2 10 ಅಂದ್ರೆ ಇಲ್ಲಿ ನೋಡ್ರಿ 5 2 10 5 2 10 ಎಷ್ಟಾಯ್ತು ಟೋಟಲ್ 20 ಆಯ್ತು. ಅಂದ್ರೆ ನಮಗೆ ಕೈಲ ಎಷ್ಟು ಉಳಿತು 2 ಉಳಿತು. ಇಲ್ಲಿ 0 ಅನ್ನ ಬರ್ತದೆ. ಈಗ 5 5 ಎಷ್ಟು 25. 25 + 2 ಎಷ್ಟು 27. ಎಷ್ಟು ಬಂತು ನಮಗೆ 2704 ಬಂತು. ಆದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು 2700 ಕೊಟ್ಟಿದ್ದಾರೆ. ನಾವು ಇಲ್ಲಿ ಮೈನಸ್ ಅನ್ನ 4 ಅನ್ನ ಕಳೆದರೆ ಎಷ್ಟಾಗುತ್ತೆ ನೋಡ್ರಿ 2700 ಆಗುತ್ತೆ. ಅಂದ್ರೆ ನಮಗೆ 52 ಯಾವ ರೀತಿ ಗುಣಾಕಾರ ಮಾಡಿದ್ರೆ ನಮಗೆ 2700 ಬರುತ್ತೆ ಅಂತ ಗೊತ್ತಾಯ್ತು. ಅದೇ ರೀತಿ ಈ 62 ಅನ್ನ ಕಂಡುಹಿಡಿಯೋಣ. ನೋಡ್ರಿ 62 × 62 ಗುಣಾಕಾರ ಮಾಡ್ರಿ 2 2 4 ಕ್ರಾಸ್ ಆಗಿ ಮಾಡ್ರಿ 6 2 12 6 2 12 ಆಯ್ತು. ಎಷ್ಟಾಯ್ತು 24 ಆಯ್ತು ಟೋಟಲ್. ಅಂದ್ರೆ 2 ಕೈಲ ಉಳಿತು ನಮಗೆ. ಇಲ್ಲಿ 4 ಅನ್ನ ಬರೆದುಕೊಂಡ್ರಿ. ಇನ್ನು 6 6 ಎಷ್ಟು 36. 6 6 36 ಪ್ಲಸ್ 36 ಪ್ಲಸ್ 2 ಎಷ್ಟು 38 ಆಗುತ್ತೆ. 3844 ಆಗುತ್ತೆ. ಅಂದ್ರೆ ನಮಗೆ ಆಪ್ಷನ್ಸ್ ನಲ್ಲಿ ನೋಡಬಹುದು 3844. ಆದ್ರೆ ನಮಗೆ 3844 ಬೇಡ, ಇಲ್ಲಿ -4 ಅನ್ನ ಮಾಡಬೇಕು. ಎಷ್ಟಾಗುತ್ತೆ 3840 ಆಗುತ್ತೆ. ಆನ್ಸರ್ ನಮಗೆ ನೋಡ್ಬೋದು. ಆನ್ಸರ್ ನಮಗೆ 3840 ಅನ್ನೋದು ಕರೆಕ್ಟ್ ಆಗಿರುವಂಥದ್ದು. ಅಂದ್ರೆ ಈ ಮೊದಲೇ ಒಂದು ಸಂಖ್ಯೆಯನ್ನ ಕಂಡು ಹಿಡಿದ ನಂತರ ಮುಂದಿನ ಸಂಖ್ಯೆನೂ ಅದೇ ರೀತಿ ಕಂಡು ಹಿಡಿಬೇಕು ಅಂದಾಗ ನಮಗೆ ಆನ್ಸರ್ ಸಿಗುತ್ತೆ. ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆ ನೋಡ್ರಿ ಏನಿದೆ 672:44 ಸಮಾನುಪಾತ 437 ಡ್ಯಾಶ್ ಇದೆ. ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ 672:44 ಈ ಎರಡೂ ಸಂಖ್ಯೆಗಳನ್ನು ಯಾವ ರೀತಿ ಕಂಡು ಹಿಡಿದಿದ್ದಾರೆ ಅಂದ್ರೆ ಈಗ ಮೊದಲು ದೊಡ್ಡ ಸಂಖ್ಯೆ ಕೊಟ್ಟಿದ್ದಾರೆ, ನಂತರ ಚಿಕ್ಕ ಸಂಖ್ಯೆ ಕೊಟ್ಟಿದ್ದಾರೆ. ಅಂದ್ರೆ ಚಿಕ್ಕ ಸಂಖ್ಯೆ ಯಾವ ರೀತಿ ಬಂತು ಅಂತ ನೋಡ್ಬೇಕು. ಇಲ್ಲಿ ನೋಡ್ಬೋದು ಈ ಮೂರು ಸಂಖ್ಯೆಗಳನ್ನ ಕೂಡಿಸಿದ್ರೆ 44 ಆಗಲ್ಲ. ನಾವು ಈ ಮೂರು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ 6 6 36 6 7 42 42 × 2 ಎಷ್ಟಾಗುತ್ತೆ ಜಾಸ್ತಿ ಆಗುತ್ತೆ 44ಕ್ಕಿಂತ. ಅದಕ್ಕೆ ನಾವು ಯಾವ ರೀತಿ ಗುಣಾಕಾರ ಮಾಡಬೇಕು ಇಲ್ಲ ಯಾವ ರೀತಿ ಅದನ್ನ ಕೂಡಿಸ್ಕೊಳ್ಬೇಕು 44 ಯಾವ ರೀತಿ ಬಂತು ಅಂತ ನೋಡೋದ. ಇಲ್ಲಿ 6 × 7 ಎಷ್ಟು 6 6 36 6 7 42 ಎಷ್ಟಾಗಿದೆ 47.
ಸಾರಿ 42. ಇನ್ನ 2 ಉಳಿತು. 2 ಉಳಿದಾಗ ನಾವು ಪ್ಲಸ್ 2 ಮಾಡ್ರಿ, ಎಷ್ಟಾಗುತ್ತೆ? 44 ಆಗುತ್ತೆ. ಏನ್ ಸಿಕ್ತು ನಮಗೆ? 44 ಸಿಕ್ತು. 672 ಅನುಪಾತ 44 ಆಯ್ತು. ಇನ್ನ ಈ ಸಂಖ್ಯೆಯನ್ನು ಯಾವ ರೀತಿ ಕಂಡುಹಿಡ್ರಿ? ಇದೇ ರೀತಿ ಕಂಡುಹಿಡಿ. ಇದೇ ಸ್ಟೆಪ್. 4 ಇಂಟು 3 ಎಷ್ಟಾಗುತ್ತೆ? 12 ಆಯ್ತು. 12 ಪ್ಲಸ್ 7 ಮಾಡ್ರಿ, ಎಷ್ಟಾಗುತ್ತೆ? 19 ಆಯ್ತು. ಆನ್ಸರ್ ನಮ್ಗೆ ಏನ್ ಬರುತ್ತೆ? 19 ಬರುತ್ತೆ. ನೀವು ನೋಡ್ಬೋದು ಇಲ್ಲಿ ಆಪ್ಷನ್ಸ್ ನಲ್ಲಿ ಇದ್ರೆ ಮಾತ್ರ 19 ಆಗುತ್ತೆ. ಇಲ್ಲ ಈ 19 ಇರ್ಲಿಕ್ಕಿದು ಬೇರೆ ಬಂದಿದೆ ಅಂತ, ಬೇರೆ ಸ್ಟೆಪ್ ಇದೆ ಅಂತ, ಅದಕ್ಕೆ ನಮಗೆ ಆಪ್ಷನ್ಸ್ ನಲ್ಲಿ 19 ಇದೆ, ಆಪ್ಷನ್ಸ್ ನಲ್ಲಿ ಬಿ ಅಂತ ಇದೆ. ಇದು ನಮಗೆ ಕರೆಕ್ಟ್ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ನೋಡ್ರಿ, 76 ಅನುಪಾತ 39 ಅಂದ್ರೆ ಎರಡು ಹತ್ತಿರದ ಒಂದು ಸಂಖ್ಯೆಗಳಾಗಿದ್ದಾವೆ. ಸಮಾನುಪಾತ 28 ಅನುಪಾತ ಡ್ಯಾಶ್ ಇದೆ. ಅಂದ್ರೆ 76 ಅನ್ನೋದು ಮತ್ತು 36 ಅನ್ನೋದು ಹತ್ತಿರದ ಒಂದು ಸಂಖ್ಯೆಗಳು. ಅಂದ್ರೆ ನೋಡ್ಬೋದು ಯಾವ ರೀತಿ ಇವುಗಳ ಗುಣಾಕಾರ ಮಾಡ್ರಿ. 6 36, 6 42 ಆಗುತ್ತೆ. ಇಲ್ಲಿ ಈಗ 7 ಇಂಟು 6 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 42 ಆಯ್ತು. ಅಲ್ಲಿ ಏನು ಕೊಟ್ಟಿದ್ದಾರೆ? 32 ಕೊಟ್ಟಿದ್ದಾರೆ. 39 ಕೊಟ್ಟಿದ್ದಾರೆ. 39 ಬರಬೇಕಾದ್ರೆ ನಾವು 42ರಲ್ಲಿ ಎಷ್ಟನ್ನ ಕಳೆದ್ರೆ 39 ಆಗುತ್ತೆ? ಮೈನಸ್ 3 ಕಳೆದ್ರೆ ಎಷ್ಟಾಗುತ್ತೆ? 39 ಆಗುತ್ತೆ. ಅದೇ ರೀತಿ 2 ಇಂಟು 8 ಮಾಡ್ರಿ. 2 ಇಂಟು 8 ಇದ್ದಾಗ 16 ಆಯ್ತು. 16ರಲ್ಲಿ 3 ಕಳೆದ್ರೆ ಎಷ್ಟಾಗುತ್ತೆ? 13 ಆಗುತ್ತೆ. ಆಪ್ಷನ್ಸ್ ನಲ್ಲಿ ನೋಡ್ಬೋದು 13 ಅಂತ ಯಾವುದೂ ಇಲ್ಲ. ಅಂದ್ರೆ ಈ ರೀತಿ ಇದೆ ಅಂತ ನೀವು 13 ಅಂತ ಕಂಡುಹಿಡ್ಲಕ್ಕೆ ಹೋಗ್ತೀರಿ, ಆದ್ರೆ 13 ಇಲ್ಲ ಇಲ್ಲಿ. ಇನ್ನು ನೆಕ್ಸ್ಟ್ ಯಾವ ರೀತಿ ಬಿಡಿಸ್ಬೇಕು ಅಂದ್ರೆ, ಈಗ 6 ಪ್ಲಸ್ 7 ಪ್ಲಸ್ 6 ಕೂಡಿಸಿದಾಗ 39 ಆಗಲ್ಲ. ನಾವು 7 ಪ್ಲಸ್ 6 ಕೂಡಿಸಿ ಇಂಟು 3ರಿಂದ ಭಾಗಾಕಾರ ಮಾಡ್ಬೇಕು, ಗುಣಾಕಾರ ಮಾಡ್ರಿ. ಎಷ್ಟಾಗುತ್ತೆ? 6 6 12 13 ಆಯ್ತು. 13 ಇಂಟು 3 ಮಾಡ್ರಿ, ಎಷ್ಟಾಗುತ್ತೆ ನೋಡ್ರಿ? 3 3 9, 3 3 ಅಂದ್ರೆ ಎಷ್ಟು ಬಂತು ನಮಗೆ? 39 ಬಂತು. ಅದೇ ರೀತಿ 2 ಪ್ಲಸ್ 8 ಕೂಡಿಸ್ರಿ, ಎಷ್ಟಾಗುತ್ತೆ? 10 ಆಗುತ್ತೆ. 10 ಇಂಟು 3 ಮಾಡ್ರಿ, 30 ಆಗುತ್ತೆ. ಆನ್ಸರ್ ಏನು ಬರುತ್ತೆ? 30 ಅಂತ. ಇಲ್ಲಿ ಆಪ್ಷನ್ಸ್ ನಲ್ಲಿ ಅಂದ್ರೆ ಈ ಮೊದಲನೇ ಒಂದು ಬಿಡಿಸಿದಾಗ ಕರೆಕ್ಟ್ ಆಗಿ ಯಾವ ರೀತಿ ಬಿಡಿಸಿದ್ವಿ ಅದೇ ರೀತಿ ಸೆಕೆಂಡ್ ಒಂದು ಕ್ವಶನ್ ಅನ್ನ ಬಿಡಿಸಿದಾಗ ನಾವು ಅದೇ ರೀತಿ ಸೇಮ್ ಆಗಿ ಬಂದ್ರೆ ಆಪ್ಷನ್ಸ್ ನಲ್ಲಿ ಇದ್ರೆ ನಮಗೆ ಅದೇ ಕರೆಕ್ಟ್ ಆಗಿರುವಂತ ಆನ್ಸರ್. ಇಲ್ಲಿ ನೋಡಬಹುದು 30 ಅಂತ. ಇನ್ನು ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆಯನ್ನ ನೋಡಬಹುದು. 186 ಅನುಪಾತ 687 ಸಮಾನುಪಾತ 174 ಅನುಪಾತ ಡ್ಯಾಶ್ ಇದೆ. ಇಲ್ಲಿ ಆಪ್ಷನ್ಸ್ ನಲ್ಲಿ ನೋಡಬಹುದು. ಆಪ್ಷನ್ಸ್ ಏನಿದೆ? 477, ಆಪ್ಷನ್ಸ್ ಬಿ 498, ಆಪ್ಷನ್ ಸಿ 377, ಆಪ್ಷನ್ಸ್ ಡಿ 487 ಇದೆ. ಇನ್ನ ಈ ಮೊದಲೇ ಒಂದು ಪ್ರಶ್ನೆಯನ್ನ ಕಂಡುಹಿಡಿಯಿರಿ. ಅಂದ್ರೆ ಇದು ಮೊದಲು ಒಂದು ಪ್ರಶ್ನೆ. ಈ ಪ್ರಶ್ನೆಯನ್ನ ತಕ್ಕ ಹಾಗೆ ಈ ಪ್ರಶ್ನೆಯನ್ನ ಕಂಡುಹಿಡಿಬೇಕು ನಾವು. ಇವುಗಳನ್ನು ಯಾವ ರೀತಿ ಕಂಡುಹಿಡಿದಿದ್ದಾರೆ ಅಂತ ನೋಡ್ರಿ. 186 ಅನುಪಾತ 687 ಯಾವ ರೀತಿ ಬಂತು ಅಂತ ನೋಡ್ಬೋದು. ಈಗ ಗುಣಾಕಾರ ಮಾಡ್ರಿ. 186 ಈಗ 687 ಬರೋ ತರ ಗುಣಾಕಾರ ಮಾಡ್ರಿ. ಅಂದ್ರೆ ಯಾವ ರೀತಿ ನೋಡ್ರಿ, 3 ಮಾಡ್ರಿ. 6 3 18 ಆಯ್ತು. ಅಂದ್ರೆ ನಮಗೆ 7 ಬೇಕು. ಇಲ್ಲಿ 7 ಕೊನೆಯದಾಗಿ 7 ಬಂದ್ರೆ ಮಾತ್ರ ನಮಗೆ ಇದು ಕರೆಕ್ಟ್ ಆಗಿರುವಂತಹ ಗುಣಾಕಾರ ಮಾಡ್ರಿ. ಆದ್ರೆ ಇದು ತಪ್ಪಾಗುತ್ತೆ ನಮ್ದು. ಅದೇ ರೀತಿ ಇಲ್ಲಿ ನೋಡ್ಬೋದು 186 ಅನುಪಾತ 687 ಇದೆ. ಅಂದ್ರೆ ಇಲ್ಲಿ ಎರಡೂ ಸಂಖ್ಯೆಗಳು ಸೇಮ್ ಆಗಿವೆ. ಅಂದ್ರೆ ಈ ಕೊನೆಯ ಸಂಖ್ಯೆ ಮೊದಲ ಸಂಖ್ಯೆ ಬಂದಿದೆ, ಈ ಎರಡನೇ ಸಂಖ್ಯೆ ಎರಡನೇ ಸೇಮ್ ಆಗಿದೆ. ಈ 1 ಅನ್ನುವುದು 7 ಆಗಿರುವಂತದ್ದು. ಯಾವ ರೀತಿ ಆಗಿದೆ ಅಂತ ನೋಡೋಣ. ಇವುಗಳಲ್ಲಿ 7 ಅನ್ನೋದು ಪ್ಲಸ್ ಮಾಡಿದ್ದಾರೆ ಇಲ್ಲ ಗುಣಾಕಾರ ಮಾಡಿದ್ದಾರೆ ಅಂತ ನೋಡ್ಕೋಣ. 1 8 6 ಇದೆ. 6 8 ಅಂದ್ರೆ ಕ್ರಾಸ್ ಆಗಿ ನೋಡ್ರಿ ಈ ರೀತಿ ಬಂದಿರುವಂತದ್ದು. ಇದು ಕ್ರಾಸ್ ಆಗಿದೆ, ಇದು ಈ ಕಡೆ ಬಂದಿರುವಂತದ್ದು. ಈಗ 1 ಇದ್ದಿದ್ದು 7 ಆಗಿದೆ. 7 ಅಂದಾಗ ನಾವು ಪ್ಲಸ್ 7 ಅಂತ ಬರೆದುಕೊಳ್ರಿ, ಇಲ್ಲ ಇಂಟು 7 ಅಂತ ಆಗ್ತದೆ. ಇಂಟು 7 ಅಂತ ಮಾಡಿಕೊಳ್ರಿ, ಪ್ಲಸ್ 7 ಅಂತಾನೆ ಬರೆದುಕೊಳ್ರಿ. ಸಾರಿ, ಪ್ಲಸ್ 6 ಅಂತಾನೆ ಬರೆದುಕೊಳ್ರಿ, ಇಲ್ಲ ಪ್ಲಸ್ ಇಂಟು 7 ಅಂತಾನೆ ಬರೆದುಕೊಳ್ರಿ. ಅದೇ ರೀತಿ 174 ಕ್ರಾಸ್ ಆಗಿ ನೋಡ್ರಿ. 4 7
ಇನ್ನ ಕ್ರಾಸ್ ಮಾಡುವಾಗ ನಾವು ಏನ್ ಹೇಳಿದೆ, ಪ್ಲಸ್ 6 ಮಾಡ್ಕೊಳ್ಳಿ ಇಲ್ಲ ಇಂಟು 7 ಅಂತ ಮಾಡ್ಕೊಳ್ರಿ, ಯಾವ್ದು ಬೇಕಾದ್ರೂ ಮಾಡ್ಕೊಳ್ರಿ, ಆನ್ಸರ್ ನಮ್ಗೆ ಅದೇ ಬರುತ್ತೆ. ಈಗ ಪ್ಲಸ್ 6 ಮಾಡ್ಕೊಡ್ರಿ, ಇಲ್ಲಿ ಪ್ಲಸ್ 6 ಮಾಡಿಕೊಂಡಾಗ 7 ಬರುತ್ತೆ. ಇದು 6 ಪ್ಲಸ್ 1 ಗುಣಿಸಿದಾಗ 7 ಆಗುತ್ತೆ. 7 ಇಂಟು 1 ಗುಣಿಸಿದಾಗ 7 ಆಗುತ್ತೆ. ಅದೇ ರೀತಿ ಇಲ್ಲಿ 6 ಪ್ಲಸ್ 1 ಗುಣಿಸಿದಾಗ 7 ಆಗುತ್ತೆ, ಇಲ್ಲ 1 ಇಂಟು 7 ಗುಣಿಸಿದಾಗ 7 ಆಗುತ್ತೆ. ಇಲ್ಲಿ ನೋಡ್ಬೋದು, ಯಾವುದೇ ರೀತಿ ತೆಗೆದುಕೊಂಡ್ರೆ ನೀವು ಆನ್ಸರ್ ನಮಗೆ 7 ಅಂತ ಬರಬೇಕು. ಅಂದ್ರೆ ಒಂದಿದ್ದಲ್ಲಿ 7 ಬರಬೇಕು, ಅದೇ ಆನ್ಸರ್ ಆಗುತ್ತೆ ನಮಗೆ. ಇಲ್ಲಿ 477 ಅನ್ನುವುದು ಆನ್ಸರ್ ಆಗಿರುವಂತದ್ದು. ಆಪ್ಷನ್ಸ್ ನಲ್ಲಿ ನೋಡಬಹುದು, ಮೊದಲೇ ಒಂದು ಆಪ್ಷನ್ಸ್ ಕರೆಕ್ಟ್ ಆಗಿರುವಂತದ್ದು. ಪ್ರಶ್ನೆಯನ್ನು ನೋಡಬಹುದು, 18:400 ಸಮಾನುಪಾತ 31 ಅನುಪಾತ ಡ್ಯಾಶ್ ಇದೆ. ಇಲ್ಲಿ ಆಪ್ಷನ್ಸ್ ನಲ್ಲಿ ನೋಡಬಹುದು, ಆಪ್ಷನ್ಸ್ 1180, ಆಪ್ಷನ್ಸ್ ಬಿ 1089, ಆಪ್ಷನ್ ಸಿ 1090, ಆಪ್ಷನ್ಸ್ ಡಿ 728 ಇದೆ. ಇಲ್ಲಿ ನೋಡಬಹುದು ನೀವು ಯಾವ ರೀತಿ ಕ್ವಶನ್ಗಳು ಆಗುತ್ತವೆ ಅಂದ್ರೆ, ಈ ಆಪ್ಷನ್ಸ್ ನೋಡಿದಾಗ ಸಹಿತ ನೀವು ಯಾವ ರೀತಿ ಇದು ಕೂಡಿಸ್ಬೇಕು ಇಲ್ಲ ಗುಣಾಕಾರ ಮಾಡಬೇಕು ಅಂತ ಗೊತ್ತಾಗುತ್ತೆ. ಈ ಮೊದಲೇ ಒಂದು ಪ್ರಶ್ನೆಯನ್ನ ನೋಡಿದಾಗ ಸಹಿತ ನೀವು ಏನಾಗಿದೆ ಅಂತ ನೋಡ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈಗ 18 ಅನ್ನುವುದು ಇಂಟು ಮಾಡಿದಾಗ ಅಂದ್ರೆ ಸ್ಕ್ವೇರ್ ಅನ್ನ ಮಾಡಿದಾಗ ನಾವು 18ರ ಸ್ಕ್ವೇರ್ ಏನಾಗುತ್ತೆ 400 ಆಗಲ್ಲ. ಅದಕ್ಕೆ ನಾವು ಈಗ 400 ಸ್ಕ್ವೇರ್ ಆಗ್ಬೇಕಾದ್ರೆ ನಾವು ಏನನ್ನ ಮಾಡಬೇಕು ಅಂದ್ರೆ 18 ಪ್ಲಸ್ 2 ಕೂಡಿಸಿದಾಗ ಎಷ್ಟಾಗುತ್ತೆ 20 ಆಗುತ್ತೆ. 20ರ ಸ್ಕ್ವೇರ್ ಏನು 400, 20ರ ಸ್ಕ್ವೇರ್ ಏನಾಗುತ್ತೆ 400 ಆಗುತ್ತೆ. ಅದೇ ರೀತಿ ಈಗ 31 ಪ್ಲಸ್ 2 ಕೂಡಿಸ್ರಿ ಎಷ್ಟಾಗುತ್ತೆ 33 ಆಗುತ್ತೆ. 33 ಸ್ಕ್ವೇರ್ ಮಾಡಿದಾಗ ಎಷ್ಟಾಗುತ್ತೆ ನೋಡ್ರಿ, ನಮಗೆ 33 ಸ್ಕ್ವೇರ್ ಗೊತ್ತಿಲ್ಲ. ಅದಕ್ಕೆ ನಾವು 33 ಇಂಟು 33 ಈ ರೀತಿ ಮಾಡಿಕೊಂಡು 3 3 9, ಇಲ್ಲಿ ನೋಡ್ರಿ 3 3 9 ಆಯ್ತು, 18 ಆಯ್ತು. ಅಂದ್ರೆ ಒಂದು ಕೈಲ ಉಳಿತು ನಮ್ಗೆ. ಇಲ್ಲಿ 3 3 9 ಪ್ಲಸ್ ಇದು ಒಂದ್ ಎಷ್ಟಾಯ್ತು 10 ಆಯ್ತು. 1089 ಅನ್ನುವುದು ನಮಗೆ ಆನ್ಸರ್ ಆಗುತ್ತೆ. ಅಂದ್ರೆ ನಮಗೆ ಆಪ್ಷನ್ಸ್ ನಲ್ಲಿ ಬಂದಿದ್ರೆ ಮಾತ್ರ ನಮಗೆ 1089 ಕರೆಕ್ಟ್ ಆಗಿರುವಂತದ್ದು. ಇಲ್ಲಿ ನೋಡಬಹುದು ಆಪ್ಷನ್ಸ್ ನಮಗೆ ಬಿ ಅಂತ ಇದೆ ಕರೆಕ್ಟ್ ಆಗಿರುವಂತದ್ದು. 1080 ಅನ್ನುವುದು 31ರ ಒಂದು ಆನ್ಸರ್ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 13ನೇ ಒಂದು ಪ್ರಶ್ನೆ ನೋಡಬಹುದು. 123 ಅನುಪಾತ 13 ಸ್ಕ್ವೇರ್ ಆಗಿದೆ. ಅಂದ್ರೆ 13 ಸ್ಕ್ವೇರ್ ಏನು 123 ರಾಂಗ್ ಆಗಿರುವಂತದ್ದು. ಆದ್ರೆ ನಾವು ಇವುಗಳನ್ನು ಕೊಟ್ಟಾರ ಅಂದ್ರೆ ನಾವು ಬಿಡಿಸ್ಬೇಕು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸಮಾನುಪಾತ 235 ಅನುಪಾತ ಇಲ್ಲಿ ಸ್ಕ್ವೇರ್ ಕೊಟ್ಟಿರುವಂತದ್ದು. ಈ ಸ್ಕ್ವೇರ್ಗಳ ಮುಖಾಂತರ ನಾವು 235 ಯಾವ ರೀತಿ ಬಂದಿದೆ ಅಂತ ನೋಡ್ಬೇಕು. ಇಲ್ಲಿ 13 ಸ್ಕ್ವೇರ್ ಏನಾಗುತ್ತೆ ನೋಡ್ರಿ, 13 ಸ್ಕ್ವೇರ್ ನಮಗೆ 169 ಆಗುತ್ತೆ. 13 ಸ್ಕ್ವೇರ್ 169 ಆದ್ರೆ 123 ಬಂದಿದೆ. ಈಗ 123 ಅನ್ನು ಕಳೀರಿ, 640 ಅಂದ್ರೆ 46 ಮೈನಸ್ ಮಾಡಿದ್ದಾರೆ. ಈಗ 169ರಲ್ಲಿ 49 ಕಳೆದಾಗ 123 ಆಗುತ್ತೆ. ಅದೇ ರೀತಿ ನಾವು ಇಲ್ಲಿ ಸ್ಕ್ವೇರ್ ಅನ್ನ ಕಂಡುಹಿಡಬೇಕು. ಅಂದ್ರೆ 235 ಅಂದಾಗ ನಾವು 250 ಬರ್ಬೇಕಾದ್ರೆ ಇಲ್ಲಿ 13ರ ಸ್ಕ್ವೇರ್ ಏನಾಗುತ್ತೆ 169, ಆದರೆ ಇದು ಜಾಸ್ತಿ ಆಗಿರುವಂತದ್ದು. 18ರ ಸ್ಕ್ವೇರ್ ಏನಾಗುತ್ತೆ ನೋಡ್ರಿ, 18 ಇಂಟು 18 8 64 ಆಗುತ್ತೆ. ಇದು ಕೈಲ 8 1 8 8 1 8 ಇಲ್ಲಿ ನೋಡ್ರಿ 8 8 8 8 16 ಪ್ಲಸ್ ಇದು 6 ಎಷ್ಟಾಗುತ್ತೆ 22 ಆಗುತ್ತೆ. ಇಲ್ಲಿ ಕೈಲ ಆಯಿತು. ಇದು 1 ಇಂಟು 1 ಆಯಿತು. ಇದು 2 ಕೈಲ, ಇದು ಎಷ್ಟಾಗುತ್ತೆ 3 ಆಗುತ್ತೆ. 324 ಅನ್ನೋದು 18ರ ಸ್ಕ್ವೇರ್ ಆಗುತ್ತೆ. 324ರಲ್ಲಿ ನಾವು ಮೈನಸ್ ಅನ್ನ 46 ಮಾಡ್ರಿ. 14ರಲ್ಲಿ 6 ಮೈನಸ್ ಮಾಡಿದಾಗ ಎಷ್ಟು ಉಳಿಯುತ್ತೆ 8 ಆಗುತ್ತೆ. 12ರಲ್ಲಿ 5 ಮೈನಸ್ ಮಾಡಿದಾಗ 7 ಆಗುತ್ತೆ, ನಮಗೆ 278 ಆಗುತ್ತೆ. 278 ಅನ್ನೋದು ಅಂದ್ರೆ ನಮ್ಗೆ ಇಲ್ಲಿ 235 ಬಂದಿಲ್ಲ. ಅಂದ್ರೆ 235 ಬಂದಾಗ ಮಾತ್ರ ನಮ್ಗೆ 18ರ ಸ್ಕ್ವೇರ್ ಆಗುತ್ತೆ ಆನ್ಸರ್. ಇದು 18 ಸಹಿತ ತಪ್ಪಾಗುತ್ತೆ. ಇನ್ನ 25ರ ಸ್ಕ್ವೇರ್ ಅನ್ನ ನೋಡ್ರಿ. 25ರದ 250 ಅಂದ್ರೆ ನಮ್ಗೆ 46 ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ನಾವು 10ರಲ್ಲಿ 6 ಕಳೆದ್ರೆ 4, ಇದು 0, 204 ಆಗುತ್ತೆ. ಇದು 235. ಇದು 25ರ ಸ್ಕ್ವೇರ್ ಅನ್ನು ಸಹಿತ ತಪ್ಪಾಗುತ್ತೆ. ಆದ್ರೆ 25ರ ಕ್ಯೂಬ್ ಅನ್ನು ತಪ್ಪಾಗುತ್ತೆ. ಅಂದ್ರೆ ಇನ್ನು ಆನ್ಸರ್ ಯಾವುದಾಗುತ್ತೆ ಅಂತ ನೋಡ್ಬೋದು. ನೋಡ್ರಲ್ಲಿ
ಏನಿದೆ ಇದರ ಆನ್ಸರ್ ಅಂದ್ರೆ ಅವರು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಕೊಟ್ಟಿದ್ದಾರೆ. ಅವರು ನೀವು ಗುಣಾಕಾರ ಮಾಡ್ಕೊಳ್ತಾ ಸ್ಕ್ವೇರ್ ಮಾಡ್ಕೊಳ್ತಾ ಕೊಟ್ಟಿರಿ, ಅದು ಏನೂ ಕೊಟ್ಟಿಲ್ಲ. ಅವರು ಆನ್ಸರ್ ಏನಿದೆ, ಈ 1 ಮತ್ತು 3 ಸ್ಕ್ವೇರ್ ಮಾಡಿದ್ದಾರೆ, ಅಂದ್ರೆ 13 ಅಂತ ಸ್ಕ್ವೇರ್ ಮಾಡಿಬಿಟ್ಟಿದ್ದಾರೆ. ಸ್ಕ್ವೇರ್ ಯಾಕೆ ಮಾಡಿದ್ದಾರೆ ಅಂದ್ರೆ ಈ ನಡುಬಾರ್ಕಿನ ಸಂಖ್ಯೆ ಎಲ್ಲಿ ಹೋಯ್ತು ಅಂದ್ರೆ ಈ ಸ್ಕ್ವೇರ್ ಅನ್ನುವಂಥ ಜಾಗದಲ್ಲಿ ಹೋಯ್ತು. 13 ಅನ್ನುವುದು ಬರೆದುಕೊಂಡಿದ್ದಾರೆ. 13 ಅಂದ್ರೆ ಈ ನಡುವೆ ಇರುವಂತಹ 2 ಸ್ಕ್ವೇರ್ ಮಾಡಿದ್ದಾರೆ. ಅದೇ ರೀತಿ 2 ಮತ್ತು 5 ಬರೆದುಕೊಂಡು ನೋಡ್ರಿ, 2 ಮತ್ತು 5 ಬರೆದುಕೊಂಡು ನಮಗೆ ನಡಬಾರ್ಕಿನ ಸಂಖ್ಯೆ ಎಲ್ಲಿ ಬರಬೇಕು, ಇಲ್ಲಿ ಕ್ಯೂಬ್ ಆಗಿ ಬರಬೇಕು. ಆನ್ಸರ್ ನಮಗೆ ಸಿಕ್ತು. ಡಿ ಅನ್ನುವುದು ನಮಗೆ ಆನ್ಸರ್ ಇದೆ. ಇಲ್ಲ ಕರೆಕ್ಟ್ ಆಗಿದೆ. ಇದು ಸಹಿತ ಸೇಮ್ ಆಗಿದೆ, ಅದು ಸಹಿತ ಸೇಮ್ ಆಗಿದೆ. ಆನ್ಸರ್ ನಮಗೆ ಡಿ ಅಂತ 25 ಕ್ಯೂಬ್ ಆಗುತ್ತೆ. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಟ್ವಿಸ್ಟ್ ಆಗಿರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ನೋಡ್ಬೋದು, 9:8 ಸಮಾನುಪಾತ 16 ಅನುಪಾತ ಡ್ಯಾಶ್ ಇದೆ. ಇಲ್ಲಿ ಆಪ್ಷನ್ಸ್ ನಲ್ಲಿ ಎ 36, ಆಪ್ಷನ್ಸ್ ಬಿ 27, ಆಪ್ಷನ್ಸ್ ಡಿ 8, ಆಪ್ಷನ್ಸ್ ಡಿ 25 ಇದೆ. ಇಲ್ಲಿ ಯಾವ ರೀತಿ ಪ್ರಶ್ನೆ ಇದೆ ಅಂತ ನೋಡ್ರಿ. 9 ಮತ್ತು 8 ಯಾವ ರೀತಿ ಇದೇ ಬಂದಿದ್ದಾವೆ ಅಂತ ನೋಡ್ರಿ. ಈಗ 9ರಲ್ಲಿ -1 ಮಾಡಿದಾಗ ನಾವು 8 ಅಂತ ಬರೆದುಕೊಳ್ತೀವಿ. ಆದರೆ ನಾವು 16ರಲ್ಲಿ -1 ಮಾಡಿದಾಗ 15 ಇಲ್ಲ, ಇಲ್ಲಿ ಆನ್ಸರ್ ಇಲ್ಲ. ಈಗ ಮತ್ತೆ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು. ಈಗ ನೋಡ್ರಿ, 3 ಸ್ಕ್ವೇರ್ ಏನು 9 ಆಗುತ್ತೆ. 2ರ ಒಂದು ಕ್ಯೂಬ್ ಏನು 8 ಆಗುತ್ತೆ. 4ರ ಒಂದು ಸ್ಕ್ವೇರ್ ಏನು ಆಗುತ್ತೆ. ಅದೇ ರೀತಿ ನಮಗೆ ಇಲ್ಲಿ 27 ಆಗಿರ್ಬೋದು, 36 ಆಗಿರ್ಬೋದು, 8 ಆಗಿರ್ಬೋದು, 25 ಆಗಿರ್ಬೋದು, 5ರ ಸ್ಕ್ವೇರ್ ಬರೀರಿ. 5ರ ಸ್ಕ್ವೇರ್ ಬರೆದ್ರೆ 25 ಆಗುತ್ತೆ. ಅವ್ರು ಏನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮೊದಲು ಸ್ಕ್ವೇರ್ ಅನ್ನ ಮಾಡಿದ್ದಾರೆ, ನಂತರ ಕ್ಯೂಬ್ ಅನ್ನ ಮಾಡಿದ್ದಾರೆ. ಇಲ್ಲಿ ಸ್ಕ್ವೇರ್ ಅನ್ನ ಮಾಡಿದ್ದಾರೆ, ನಂತರ ನಾವು ಇಲ್ಲಿ ಕ್ಯೂಬ್ ಅನ್ನ ಮಾಡಬೇಕು. ಆದರೆ ನಮಗೂ ಸ್ಕ್ವೇರ್ ಸಿಕ್ಕಿದೆ, ಆದರೆ ಇಲ್ಲಿ ಕ್ಯೂಬ್ ಬೇಕು. ಕ್ಯೂಬ್ ಬರಬೇಕಾದ್ರೆ ಯಾವ ಸಂಖ್ಯೆಯನ್ನು ತೆಗೆದುಕೊಂಡಾಗ ನಮಗೆ ಕ್ಯೂಬ್ ಆಗುತ್ತೆ ನೋಡ್ರಿ, ಇಲ್ಲಿ ಆನ್ಸರ್ ಸಿಗುತ್ತೆ. ಅಂದ್ರೆ ಈಗ 36 ಅನ್ನುವುದು ಇಲ್ಲಿ 6 ಸ್ಕ್ವೇರ್ ಆಗುತ್ತೆ. 27 ಅನ್ನುವುದು ನಮಗೆ ಯಾವುದರ ಒಂದು ಸ್ಕ್ವೇರ್ ಆಗುತ್ತೆ, ಇಲ್ಲ ಯಾವುದರ ಒಂದು ಕ್ಯೂಬ್ ಆಗುತ್ತೆ ಅಂದ್ರೆ 3ರ ಒಂದು ಕ್ಯೂಬ್ ಏನಾಗುತ್ತೆ 27 ಆಗುತ್ತೆ. ಆನ್ಸರ್ ನಮಗೆ 27 ಅಂತ ನಾವು ಬರೆದುಕೊಳ್ಬೇಕು. ಅಂದ್ರೆ ನೀವು ಸ್ಕ್ವೇರ್ ಯಾಕೆ ತಗೊಂಡಿಲ್ಲ, 25 ಯಾಕೆ ಹಚ್ಚಿಲ್ಲ ಅಂತಂದು ಕೇಳ್ಬೋದು. ಅಂದ್ರೆ ಇಲ್ಲಿ 2ರ ಸ್ಕ್ವೇರ್ ಅನ್ನು ತೆಗೆದುಕೊಳ್ಬೇಕಲ್ಲ ಅಂತ ಇಲ್ಲ, 2ರ ಒಂದು ಕ್ಯೂಬ್ ಅನ್ನ ತೆಗೆದುಕೊಳ್ಬೇಕಂತ. ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ, ಮೊದಲು 3 ಅಂದ್ರೆ ದೊಡ್ಡ ಸಂಖ್ಯೆ ಅಂದ್ರೆ ಯಾವುದು 3ರ ಒಂದು ಸ್ಕ್ವೇರ್ ಅನ್ನು ಮಾಡಿದ್ದಾರೆ. ಅಂದ್ರೆ ಅದಕ್ಕಿಂತ ಅಂದ್ರೆ 3ಕ್ಕಿಂತ ಒಂದು ಮೈನಸ್ ಮಾಡಿ 2 ಮಾಡ್ಕೊಂಡಾರೆ. ಅಂದ್ರೆ 3 ಗಂಟೆ ಯಾವುದು ಕೆಳಗೆ 2 ಆಗುತ್ತೆ. ಅಂದ್ರೆ 2ರ ಒಂದು ಕ್ಯೂಬ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, 16 ಅನ್ನೋದು 4ರ ಒಂದು ಸ್ಕ್ವೇರ್ ಆಗುತ್ತೆ. ಇಲ್ಲಿ 4 ತಗೊಂಡಾರೆ ಅಂದ್ರೆ ನಾವು ಇಲ್ಲಿ 5 ತಗೋಕ್ ಬರಲ್ಲ. ಅಂದ್ರೆ ಇದಕ್ಕಿಂತ ಒಂದು ಚಿಕ್ಕ ಸಂಖ್ಯೆ, ಅಂದ್ರೆ ಇಲ್ಲಿ 3 ತಗೊಂಡಾರು, ಇಲ್ಲಿ 2 ತಗೊಂಡಾರು, ಅಂದ್ರೆ ಇಲ್ಲಿ 4 ತಗೊಂಡಾಗ ನಾವು ಇಲ್ಲಿ 3 ತೆಗೆದುಕೊಳ್ಬೇಕು. 3 ತೆಗೆದುಕೊಂಡಾಗ ನಾವು ಸ್ಕ್ವೇರ್ ಅನ್ನ ಮಾಡಲ್ಲ, ಸ್ಕ್ವೇರ್ ಮಾಡಲ್ಲ, ಇಲ್ಲಿ ಕ್ಯೂಬ್ ಅನ್ನ ಮಾಡಬೇಕು. ಕ್ಯೂಬ್ ಅನ್ನ ಮಾಡಿದಾಗ ನಾವು 27 ಬರುತ್ತೆ. ಆನ್ಸರ್ ನಮಗೆ ಕರೆಕ್ಟ್ ಆಗಿರುತ್ತದೆ. ಇರುತ್ತಾ? ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯನ್ನ ನೀವು ಕಮೆಂಟ್ ನಲ್ಲಿ ತಿಳಿಸ್ರಿ ಯಾವ ರೀತಿ ಇದೆ ಅಂತ. ನೋಡ್ರಲ್ಲಿ ಏನಿದೆ ಪ್ರಶ್ನೆ ಇದು, 68 ಅನುಪಾತ 130 ಸಮಾನುಪಾತ ಡ್ಯಾಶ್ ಕೊಟ್ಟಿದ್ದಾರೆ, ಅನುಪಾತ 350 ಇದೆ. ಆಪ್ಷನ್ಸ್ ನಲ್ಲಿ ನೋಡಬಹುದು. ಆಪ್ಷನ್ಸ್ ಎ 222, ಆಪ್ಷನ್ಸ್ ಬಿ 130, ಆಪ್ಷನ್ ಸಿ 238, ಆಪ್ಷನ್ಸ್ ಡಿ 68 ಇದೆ. ಇವುಗಳನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಇದನ್ನ. ಇನ್ನು ಪ್ರತಿಯೊಂದು ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ, ಸೆಕೆಂಡ್ ಕ್ಲಾಸ್ನಲ್ಲಿ ಈ ಡಿಫರೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗೋಣ. ಥ್ಯಾಂಕ್ ಯು.